ಹಾಯ್ ಫ್ರೆಂಡ್ಸ್, ಇವತ್ತು ವೆಲ್ಕಮ್ ಟು ವಿಜು ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಒಳಗೆ ನಾನು ನಿನ್ನೆ ಅದರದ್ದು ಕಟ್ಟಿಂಗ್, ಈ ಬ್ಲೌಸಿಂದ ಕಟ್ಟಿಂಗ್ ಹಾಕಿದ್ದೆ. ಇವತ್ತು ಸ್ಟಿಚಿಂಗ್ ಮಾಡೋದು ಹೇಳ್ಕೊಡತ್ತೀನಿ. ಫ್ರಂಟಲ್ಲಿ ಯಾವ ರೀತಿ ನಾವು ಡಿಸೈನ್ ಇತ್ತಪ್ಪ ಅಂದರೆ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಹೇಳ್ಕೊಡತ್ತೀನಿ. ನೋಡಿರಿ, ನಾವು ಇನ್ನೊಂದು ಸೈಡ್ ಏನು ಲೈನಿಂಗ್ ಇರುತ್ತಲ್ಲ ಅದೇನು ನಾವು ವರ್ಕ್ ಹಾಕ್ಸುತ್ತಲ್ಲ ಅದ್ರದ್ದು ಮಾರ್ಕ್ ಹಾಕ್ಕೋಬೇಕು ರೀ. ಇನ್ನೊಂದು ಸೈಡ್ ಲೈನಿಂಗಿಗೆ ಅಂದರೆ ಡಿಸೈನ್ ಬರಲಾರ್ದು ಪೀಸಿಗೆ ಆ ರೀತಿ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡ್ರೆ ನಮ್ಗೆ ಶೇಪ್ ಎರಡೂ ಕಡೆ ರೌಂಡ್ ಶೇಪ್ ಕರೆಕ್ಟಾಗಿ ಬರ್ತೈತಿ. ಫಸ್ಟನ್ನು ಆ ರೀತಿ ಸ್ಟಿಚ್ ಮಾಡೋ ಬಿಫೋರ್ನ ಆ ರೀತಿ ಮಾಡಿ ಇಟ್ಕೋಬೇಕು. ಆಮೇಲೆ ನೀವು ಸ್ಟಿಚ್ ಮಾಡಬೇಕು. ನಾನು ನೋಡಿರಿ ಇನ್ನೊಂದು ಪೀಸಿಗೆ ಸ್ಟಿಚ್ ಮಾರ್ಕ್ ಹಾಕ್ಕೊಂಡು ಇದನ್ನು ಇದ್ರ ಮೇಲೆ ಇನ್ನೊಂದು ಅಂದರೆ ಮಾರ್ಕ್ ಹಾಕ್ಲಾರ್ದು ಪೀಸ್ ಇರುತ್ತಲ್ರಿ, ಅದನ್ನು ಈಗ ಸ್ಟಿಚ್ ಮಾಡಿದೆ. ನಿಮ್ಗೆ ಹೇಳ್ತೀನಿ ರೀ, ನೆಕ್ಸ್ಟ್ ಇದ್ರೊಳಗೆ ಗೊತ್ತಾಗ್ತೈತಿ. ನೋಡಿರಿ, ಈ ರೀತಿ ನಾನು ಎಷ್ಟು ನಮ್ಮದು ಡಿಸೈನ್ ಐತಲ್ಲ ಡಿಸೈನಿಗೆ ಕರೆಕ್ಟಾಗಿ ಎಷ್ಟು ಲೆಂತ್ ಬೇಕು ಅಷ್ಟು ಕರೆಕ್ಟಾಗಿ ಇಟ್ಕೊಂಡು ನಾನು ಸ್ಟಿಚ್ ಹಾಕಿದೆ. 1/4 ಇಂಚ್ ಬಿಟ್ಟು ಕಟ್ ಮಾಡಿ ತೆಗೆದೆ. ಈ ರೀತಿ ಸಣ್ಣದಾಗಿ ಟ್ರಿಮ್ ಮಾಡ್ಕೊಡ್ರಿ. ಟ್ರಿಮ್ ಮಾಡಿಕೊಂಡು ನೀವು ಮತ್ತು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿರಿ. ನೋಡಿರಿ, ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಬೇಕ್ರಿ, ಅಂದರೆ ನಮ್ಮದು ನೀಟಾಗಿ ಡಿಸೈನ ಕಾಣ್ತೈತಿ. ನೋಡಿರಿ, ಈ ರೀತಿ ಟರ್ನ್ ಮಾಡಿದ್ಮೇಲೆ ಡಿಸೈನ ನೀಟಾಗಿ ಕಾಣ್ತೈತಿ. ನೋಡಿರಿ, ಇದು ಡಿಸೈನ್ ಇದ್ದಿದ್ದು ಪೀಸ್ ನಾನು ರೆಡಿ ಮಾಡಿದೆ, ಅಂದರೆ ವರ್ಕ್ ಹಾಕಿದ್ದ ಸೈಡ್. ಇನ್ನೊಂದು ಸೈಡ್ ವರ್ಕ್ ಹಾಕಿರೋದಿಲ್ಲಲ್ರಿ, ಅದನ್ನು ಯಾವ ರೀತಿ ಮಾಡೋದಂತ ನೀವು ಸೈಡದ್ದು ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂಥೇಳಿ. ಈಗ ಇದಕ್ಕೆ ಸುತ್ತಲೂ ನಾವು ದೊಡ್ಡ ಹೊಲಿಗೆ ಇಟ್ಟು ಹೊಲಿಗೆ ಹಾಕಿದ್ರೆ ಅದು ಮುಗೀತ್ರಿ. ಇನ್ನೊಂದು ಸೈಡ್ ಏನು ನಾವು ವರ್ಕ್ ಹಾಕ್ಸಿರಂಗಿಲ್ಲಲ್ರಿ ಫ್ರಂಟ್ ಪಾರ್ಟ್ ಒಳಗೆ, ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡು ನೋಡಿರಿ. ಅಲ್ಲೊಂದು ನಾನು ಮಾರ್ಕ್ ಹಾಕಿದೆ. ಇದನ್ನು ಯಾವಾಗ ಹಾಕಿದೆ ಅಂದರೆ ನೀವು ಫಸ್ಟ್ ಅದೇನು ವರ್ಕ್ ಹಾಕಿದ ಬ್ಲೌಸ್ ಮಾರ್ಕ್ ಐತಲ್ಲ ಅಲ್ಲೇ ಹಾಕಿದೆ. ನೆಕ್ಸ್ಟ್ ನೋಡಿರಿ, ನಾವು ಇಲ್ಲಿ ಏನು ಮಾಡಬೇಕು, ಈ ಕಡೆ ಸೈಡ್ ಇದಕ್ಕೆ ಸ್ವಲ್ಪ ಬ್ರಾಡ್ ತೊಗೋಬೇಕು ರೀ. ಅಲ್ಲಿ ಯಾವ ರೀತಿ ತೊಗೊಂಡ್ರೆ ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಶೇಪ್ ಯಾವ್ದು ಬರುತ್ತೆ, ವಿ ಶೇಪ್ ಬರುತ್ತೆ ರೀ. ಆ ರೀತಿ ಬರಬಾರ್ದಂದ್ರೆ ನೀವು ಈ ರೀತಿ ಇದು ಮಾಡಬೇಕು. ಪ್ಲಸ್ ನೋಡಿರಿ, ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡಾಕತ್ತೀನಿ. ಇನ್ನು ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ಹೇಳಿ, ಅದೇನು ಲೈನ್ ಹಾಕ್ಕೊಂಡಿರ್ತೀವಲ್ಲ ಲೈನಿಗೆ ನಮ್ಮದು ಥ್ರೆಡ್ ಪೈಪಿಂಗದ್ದು ಎಡ್ಜ್ ಬರಬೇಕು. ಅಂದರೆ ಹೊರಗಿನ ಸೈಡ್ ಎಡ್ಜ್, ಓಪನ್ ಎಡ್ಜ್, ಥ್ರೆಡ್ ಓಪನ್ ಎಡ್ಜ್ ಇರುತ್ತಲ್ಲ ಅದು ಬರಬೇಕು. ಅದನ್ನು ಕರೆಕ್ಟಾಗಿ ಈ ರೀತಿ ನೀವು ಸ್ಟಿಚ್ ಮಾಡ್ಕೊರಿ. ಅದಕ್ಕೆ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊರಿ. ಈಗ ನೋಡಿರಿ, ಇದಕ್ಕೆ ಮೇನ್ ಫ್ಯಾಬ್ರಿಕ್ಕಿಗೆ ಇದನ್ನು ಅಟ್ಯಾಚ್ ನೋಡಿರಿ. ಥ್ರೆಡ್ ಪೈಪಿಂಗ್ ಹಚ್ಚಿದ್ದ ಒಳಗಡೆ ಹೋಗೈತ್ರಿ. ಈ ಸದ್ದ ಒಳಗಡೆ ಹೋಗೈತ್ರಿ. ಅದನ್ನು ಏನು ಸ್ಟಿಚ್ ಹಾಕಿವಲ್ರಿ ನಮ್ಗೆ ಸ್ಟಿಚ್ ಕಾಣ್ತಿರ್ತೈತೆ ರೀ. ಈಗ ನಾವು ಈ ಸೈಡ್ ಹೊಲಿಬೇಕಾದ್ರೆ ಅದಕ್ಕೊಂದು ನಮಗೆ ಕೊರ್ತಿದ್ರೆ ಕರೆಕ್ಟಾಗಿ ಬರ್ತೈತಿ. ಆ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರಂದ್ರೆ ನಿಮ್ಗೆ ಮೇನ್ ಫ್ಯಾಬ್ರಿಕ್ಕಿಗೆ ಜಾಯಿಂಟ್ ಆಗ್ತೈತಿ. ಆವಾಗ ಈಗೇನು ಮಾಡಬೇಕು, ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ ಪಾರ್ಟದ್ದು ಅಂದರೆ ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿ ಟರ್ನ್ ಮಾಡಿ ಸ್ಟಿಚ್ ಹಾಕಬೇಕು. ನೋಡಿರಿ, ಇಲ್ಲಿ ಸಹ ನೀವೇನು ಮಾಡಬೇಕು, ಲೈನಿಂಗ್ ಮೇಲೇ ಒಂದು ಟರ್ನ್ ಮಾಡಿ ಬರೀ ಲೈನಿಂಗ್ ಪೀಸ್ ಮೇಲೆ ಅಷ್ಟೇ ಈಗ ಒಂದು ಸ್ಟಿಚ್ ಹಾಕ್ಬೇಕು. ಅಂದರೆ ನಿಮಗೆ ಥ್ರೆಡ್ ಪೈಪಿಂಗ್ ಭಾಳ ನೀಟಾಗಿ ಕಾಣ್ತೈತಿ. ನೋಡಿರಿ, ಇಲ್ಲಿ ಎಷ್ಟು ಕರೆಕ್ಟಾಗಿ ಬಂತಲ್ರಿ. ಈ ರೀತಿ ನೀವು ಥ್ರೆಡ್ ಪೈಪಿಂಗ್ ಬೇಕು ಈ ರೀತಿ ಮಾಡೋದಿತ್ತಂದರೆ ಈ ರೀತಿ ಟ್ರಿಕ್ ಮಾಡಿರಿ. ಮತ್ತು ಈ ಕಡೆ ಸೈಡಿಂದ ಏನು ಮಾಡಬೇಕು, ಸ್ವಲ್ಪ ಆ ಕಡೆ ನೆಕ್ಕಿಂತ ಈ ಕಡೆ ನೆಕ್ಕಿಂದ ಬ್ರಾಡಾಗಿ 1/4 ಇಂಚಿನಷ್ಟೇ ಬ್ರಾಡಾಗಿ ತೊಗೋಬೇಕು. ಅಂದರೆ ನಮಗೆ ರೌಂಡ್ ಶೇಪ್ ನೋಡಿರಿ, ಈಗ ಎಷ್ಟು ಕರೆಕ್ಟ್ ರೌಂಡ್ ಶೇಪ್ ಬಂತಲ್ರಿ. ವೇರ್ ಮಾಡಿದಾಗೂ ನಮ್ಗೆ ಇದು ರೌಂಡ್ ಶೇಪಾಗಿ ಕಾಣ್ತೈತಿ. ಅದಕ್ಕೆ ನನಗೆ ಹೇಳ್ತೀನಿ ರೀ. ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ನಮಗೆ ನೆಕ್ ಎಷ್ಟು ಬೇಕಲ್ರಿ, 2 ಇಂಚ್ ಬೇಕು. 2 ಇಂಚಿನಷ್ಟು ಲೆಕ್ಕ ಹಾಕ್ಕೊಂಡು ಮತ್ತು ಹೊಲಿಯಾಕೆ ಒಂದು 1/4 ಇಂಚ್ ಬೇಕು. ಅದರಷ್ಟು ಬಿಟ್ಟು ಅಂದರೆ 2/4 ಅಥವಾ 2.5 ಇಂಚಿನಷ್ಟು ಬಿಟ್ಟು ಈ ಕಡೆ ಡಿಸೈನಿಂದ 2.5 ಇಂಚ್ ಕೌಂಟ್ ಮಾಡ್ಬೇಕು ರೀ. ಮಾಡಿ ಆ ಕಡೆ ಏನು ಫೋಲ್ಡಿಂಗ್ ಇರುತ್ತಲ್ಲ ಅಲ್ಲೇನು ಎಕ್ಸ್ಟ್ರಾ ಬರುತ್ತೆ ನೋಡಿರಿ, ಆ ಬಟ್ಟೆನ ನಾವೇನು ಮಾಡಬೇಕು, ಒಂದಿಷ್ಟು ಎಷ್ಟು ಬಟ್ಟೆ ಬರುತ್ತಲ್ಲ ಎಕ್ಸ್ಟ್ರಾ ಬರುತ್ತಲ್ಲ ಆ ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಡಾಚ್ ಹಿಡ್ದಂಗೆ ಹಿಡಿಬೇಕು. ಮೇನ್ ಫ್ಯಾಬ್ರಿಕ್ ಒಳಗೆ ಅಷ್ಟೇ ರೀ ಇದು. ಈ ರೀತಿ ಮಾಡೋದ್ರಿಂದ ನೆಕ್ ಬ್ರಾಡ್ ಇದ್ದದ್ದನ್ನು ನಾವು ಕಡಿಮೆ ಮಾಡೋಕೆ ಈಸಿ ವೇರ್ ಇದೆ. ಈಗ ವರ್ಕ್ ಹಾಕಿದ್ದು ಆಲ್ಮೋಸ್ಟ್ ನೆಕ್ ಬ್ರಾಡ ಇರ್ತಾವೆ ರೀ. ಅದನ್ನು ರೀತಿ ಹೊಲಿದ್ರಿ ಅಂದರೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತೈತಿ. ನಾನು ಆಲ್ಮೋಸ್ಟ್ ನಿಮ್ಗೆ ಕಟಿಂಗ್ ವಿಡಿಯೋದೊಳಗೆ ಹೇಳೀನಿ. ಅದನ್ನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈ ಟ್ರಿಕ್ಕನ್ನು ಫಾಲೋ ಮಾಡಿ ನೀವು ಸ್ಟಿಚ್ ಮಾಡಿದ್ರಿ ಅಂದ್ರೆ ನಿಮಗೆ ಯಾವುದೇ ಶೋಲ್ಡ್ರ್ ಡ್ರಾಪ್ ಆಗಂಗಿಲ್ಲ. ಮತ್ತು ನೆಕ್ನೂ ನೀಟಾಗಿ ಸ್ಟಿಫಾಗಿ ಕುಂದಿರ್ತೈತಿ. ನೋಡಿರಿ, ಇನ್ನೊಮ್ಮೆ ಹೇಳ್ತೀನಿ, ಡಿಸೈನ್ ಇರುತ್ತಲ್ಲ ಆ ಕಡೆಯಿಂದ ಡಬಲ್ ಫೋಲ್ಡಿಂಗ್ ಮಾಡಬೇಕು. ಡಿಸೈನ್ ಇರುತ್ತಲ್ಲ ಆ ಕಡೆಯಿಂದ ನಮ್ಗೆ ಎಷ್ಟು ಇಂಚ್ ನೆಕ್ ಬೇಕು, ಪ್ಲಸ್ ಅದಕ್ಕೆ ಮಾರ್ಜಿನ್ ಎಷ್ಟು ಬೇಕು, ಅಂದರೆ ಸ್ಟಿಚಿಂಗ್ ಮಾಡೋಕ್ಕೆ ಎಷ್ಟು ಬಟ್ಟೆ ಬೇಕು ಎರಡೂ ಲೆಕ್ಕ ಹಾಕ್ಕೊಂಡು ಅಲ್ಲಿಂದ ಕೌಂಟ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಏನು ಉಳಿತೈತೆ ನೋಡಿರಿ ಈ ಕಡೆ ಫೋಲ್ಡಿಂಗ್ ಸೈಡ್, ಆ ಬಟ್ಟೆನ ನಾವೇನು ಮಾಡಬೇಕು, ಒಂದು ಡಾಚ್ ಹಿಡ್ದಂಗೆ ಹಿಡಿಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಕರೆಕ್ಟಾಗಿ ನಮ್ಮ ನೆಕ್ ಎಷ್ಟು ಬೇಕಲ್ಲ ಅಷ್ಟು ರೆಡಿ ಆಗ್ತೈತಿ.
ಆಮೇಲೆ ಅದನ್ನು ಓಪನ್ ಮಾಡಿ ಮೇನ್ ಲೈನಿಂಗನ್ನು ಅಟ್ಯಾಚ್ ಮಾಡಿದ್ರೆ ಅಂದ್ರೆ ಮುಗೀತು ನೋಡಿರಿ. ಅಟ್ಯಾಚ್ ಮಾಡಿ ಜಸ್ಟ್ ಅದನ್ನು ಯಾವ ಶೇಪ್ ಐತಲ್ಲ ಅದೇ ಶೇಪಿಗೆ ಎಡ್ಜಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕಿ ಟರ್ನ್ ಮಾಡಿಕೊಂಡು ಅದ್ರ ಮೇಲೆ ಡಿಸೈನ್ ಮೇಲೆ ಮತ್ತೊಂದು ಸ್ಟಿಚ್ ಹಾಕಿದ್ರಂದ್ರೆ ಬಟ್ಟೆ ಲೈನಿಂಗ್ ಬಟ್ಟೆ ಹೊರಗಡೆ ಆ ಕಡೆ ಈ ಕಡೆ ಬರುವುದಿಲ್ಲ. ಯಾಕಂದರೆ ವೇರ್ ಮಾಡಿದ ಮೇಲೆ ಒಂದು ಸಲ 4-5 ಸಲ ಹಾಕ್ಕೊಂಡ್ಮೇಲೆ ಬಟ್ಟೆ ಏನಾಗ್ಬಿಡ್ತೈತೆ ರೀ, ಒಳಗಿಂದ ಲೈನಿಂಗ್ ಬಟ್ಟೆ ಆ ಕಡೆ ಈ ಕಡೆ ಬರೋ ಚಾನ್ಸ್ ಇರ್ತೈತಿ. ಅದಕ್ಕೆ ನೀವು ಈ ರೀತಿ ಒಂದು ಸ್ಟಿಚ್ ಹಾಕಲೇಬೇಕು ಕಂಪಲ್ಸರಿ. ನೋಡಿರಿ, ಇದು ಬ್ಯಾಕ್ ಪಾರ್ಟ್ ಡಿಸೈನ್ ರೆಡಿ ಆಯ್ತು ರೀ. ನಾವು ಎಷ್ಟು ವಿಡ್ತ್ ಕೇಳ್ತೀವಲ್ಲ ಅಷ್ಟು ರೆಡಿ ಆಯ್ತು ರೀ. ನೋಡಿರಿ, ಈಗ ಡಾಜಸ್ ಹೆಂಗೆ ಹಿಡಿದು ಅಂದ್ರೆ ನಾನು ಒಂದು ಸೈಡ್ ಹಾಕಿದ್ದೆ, ಅದನ್ನು ನಾನು ಇಲ್ಲೇನು ಮಾಡ್ಕೊಂಡಿನಿ ಜಸ್ಟ್ ನನಗೆ ವಿಸಿಬಲ್ ಆಗಕತ್ತಿತ್ತದ, ನಿಮಗೆ ಕಾಣಿಸೋಲ್ತತ್ತೆ. ನಾನು ಇನ್ನೊಂದು ಸಲ ಹಾಕಿದೆ ನೋಡಿರಿ. ಫಸ್ಟ್ ಡಾಚ್ ಯಾವಾಗಲೂ ಈ ಕಡೆಯಿಂದ ಹಿಡಿಬೇಕು. ನೋಡಿ, ಈ ಕಡೆದ್ದು ಕರೆಕ್ಟಾಗಿ ಏನು ಮಾರ್ಕ್ ಹಾಕಿಲ್ಲ ಹಿಡಿಬೇಕು. ನಾನು ಇದನ್ನು ಕಟ್ಟಿಂಗ್ ವಿಡಿಯೋದೊಳಗೆ ಎಷ್ಟೆಷ್ಟು ಇಂಚು ಯಾವ ರೀತಿ ಹಾಕ್ಬೇಕು ಮಾರ್ಕ್ ಮತ್ತು ಯಾವ ರೀತಿ ಎಷ್ಟೆಷ್ಟು ಸೈಜ್ ತೊಗೋಬೇಕಂತ ಎಲ್ಲವನ್ನೂ ಡಿಟೇಲಾಗಿ ಹೇಳ್ಕೊಟ್ಟಿನಿ. ನೀವು ಒಂದು ಸಲ ಕಟ್ಟಿಂಗ್ ವಿಡಿಯೋ ನೋಡ್ಕೊರಿ, ಲಾಸ್ಟ್ ಸ್ಕ್ರೀನ್ ಒಳಗೆ ಹಾಕ್ತೀನಿ ನಾನು. ನೋಡಿಕೊಂಡು ಸ್ಟಿಚಿಂಗ್ ಮಾಡೋದನ್ನು ನೋಡ್ಕೊರಿ. ಮತ್ತು ಇದು ಸ್ಟಿಚಿಂಗ್ ಹೆಂಗೈತಪ್ಪ ಅಂದರೆ ಯಾವುದೇ ಆರ್ಮೋಲ್ ರಿಂಕಲ್ಸ್ ಬರ್ದಂಗೆ ಯಾವ ರೀತಿ ನಾವು ಆರ್ಮೋಲಲ್ಲಿ ಡಾಚನ್ನು ಹಿಡಿಬೇಕಂತೇಳಿ ನಾನು ಕಟ್ಟಿಂಗ್ ವಿಡಿಯೋದಾಗ ಹೇಳೀನಿ. ಆ ರೀತಿ ನೀವು ನೋಡಿಕೊಂಡು ಕಲೀರಿ ಫ್ರೆಂಡ್ಸ್. ಬಿಗಿನರ್ಸ್ ಆಗಿದ್ರಂದ್ರೆ ಈ ರೀತಿ ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ನೀವು ಹೊಲಿದ್ರಿ ಅಂದ್ರೆ ಬ್ಲೌಸು ಭಾಳ ನೀಟಾಗಿ ಕುಂದಿರುತ್ತೆ. ನೋಡಿರಿ, ಈಗ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕು. ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದ್ರೊಳಗೆ ಇದೇ ರೀತಿನ ನೀವು ಎರಡೂ ಸೈಡದ್ದನ್ನು ಫ್ರಂಟ್ ಪೀಸ್ಗಳನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ನೋಡಿ ರೆಡಿ ಆಯ್ತಲ್ಲ, ಈ ರೀತಿ ರೆಡಿ ಆಯ್ತು ನೋಡಿರಿ. ಕರೆಕ್ಟಾಗಿ ನಾವು ಕ್ರಾಸಲ್ಲಿ ಕರೆಕ್ಟಾಗಿ ಕಟ್ ಸ್ಟಿಚ್ ಮಾಡಿರ್ಕಂದ್ರೆ ನಮ್ಗೆ ಅದು ನೀಟಾಗಿ ಬರೋಂಗಿಲ್ಲ ಮತ್ತು ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಕರೆಕ್ಟಾಗಿ ಸ್ಟಿಚ್ ಮಾಡಿರಿ ನೋಡಿರಿ. ಈಗ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆ ಹಾಕಿ ಈ ಕಡೆ ಎಡ್ಜು ಆ ಕಡೆ ಎಡ್ಜು ಎರಡೂ ಸೇರಿಸಿ ಒಂದು ಸ್ಟಿಚ್ ಹಾಕಬೇಕು. ಇನ್ನು ಕ್ರಾಸ್ ಬೆಲ್ಟದ್ದು ಈ ಕಡೆ ಎಡ್ಜ್ ಆ ಕಡೆ ಎಡ್ಜ್ ಎರಡೂ ಎಡ್ಜನ್ನು ಸೇರಿಸಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮ್ಮ ಸ್ಟಿಚ್ ಇನ್ನು ವಿಸಿಬಲ್ ಹಾಕವು ನೋಡಿರಿ. ಈ ರೀತಿ ಕರೆಕ್ಟಾಗಿ ಮತ್ತು ಒಳ್ಳೆದನ್ನು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡ್ಮೇಲೆ ನಮ್ಮದೆಲ್ಲ ಸ್ಟಿಚ್ ಒಳಗಡೆ ಆಗ್ತಾವೆ. ಈ ರೀತಿ ಎರಡೂ ಸೈಡದ ಪಾರ್ಟ್ನು ನೀವು ರೆಡಿ ಮಾಡಿಕೊಂಡು ಬರ್ರಿ. ನಾನು ಎರಡೂ ಪಾರ್ಟನ್ನು ರೆಡಿ ಮಾಡ್ಕೊತೀನಿ. ಈಗ ಮಾಡ್ಕೊಂಡಿನಿ ನೋಡಿರಿ. ಈ ರೀತಿ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೇಟ್ ಇರೋಂಗಿಲ್ಲದ ಸ್ಟ್ರೇಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ನೋಡಿರಿ, ಈಗ ರಿಂಗ್ ಪಟ್ಟಿಯನ್ನು ಸ್ಟಿಚ್ ಮಾಡತ್ತೀನಿ. ನಾನು ರಿಂಗ್ ಪಟ್ಟಿಯನ್ನು ಸ್ಟಿಚ್ ಮಾಡತ್ತೀನಿ ನೋಡಿರಿ. ಈ ರೀತಿ ರಿಂಗ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೋಡಿರಿ ಈ ರೀತಿ ಕರೆಕ್ಟಾಗಿ ಒಂದು ಫೋಲ್ಡ್ ಮಾಡ್ಕೊರಿ. ಮತ್ತು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಎಡ್ಜಿಗೆ ಸ್ಟಿಚ್ ಹಾಕೋರಿ. ಇದು ರಿಂಗ್ ಪಟ್ಟಿ ಐತಿ, ಹೀಗಾಗಿ ಒಂದು ಎಡ್ಜಿಗೆ ಒಂದು ಸ್ಟಿಚ್ ಹಾಕೋರಿ ಫಸ್ಟ್. ನೋಡ್ರಿ, ಎಡ್ಜಿಗೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊರಿ. ಬಟ್ಟೆ ಯಾವುದೇ ರೀತಿಯಾಗಿ ಹೊರಗೆ ಬರಬಾರ್ದು, ಹೊರಗೆ ಬರಲಾರ್ದಂಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊರಿ. ಮತ್ತು ಫುಲ್ ಅರೌಂಡ್ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇದು ರಿಂಗ್ ಪಟ್ಟಿ ಆಯಿತು. ನೆಕ್ಸ್ಟ್ ನೋಡಿರಿ, ಈಗ ಉಕ್ಕಿನ ಪಟ್ಟಿ, ಉಕ್ಕು ಹಚ್ಚು ಪಟ್ಟಿ ಇದೆ ನೋಡಿ. ಡಬಲ್ ಫೋಲ್ಡ್ ತೊಗೊಂಡಿನಿ. ಡಬಲ್ ಫೋಲ್ಡ್ ತೊಗೊಂಡು ನಾವು ಸೀದಾ ಇರುತ್ತಲ್ಲ ನಮ್ಮ ಬಟ್ಟೆ ಬ್ಲೌಸಿನ ಫ್ರಂಟ್ ಪೀಸ್ ಅದ್ರ ಮೇಲೆ ಸ್ಟಿಚ್ ಮಾಡತ್ತೀನಿ ನೋಡಿರಿ. ಈ ರೀತಿ ಫಸ್ಟ್ ಒಮ್ಮೆ ಅಟ್ಯಾಚ್ ಮಾಡ್ಕೋಬೇಕು. ಅವಾಗೂ ಕೆಳಗಡೆ ಕ್ರಾಸ್ ಬೆಲ್ಟ್ ಕಡೆಯಿಂದನೇ ನಾವು ಸ್ಟಿಚ್ ಮಾಡಬೇಕು. ಇವು ಎರಡನ್ನೂ ಅಂದರೆ ರಿಂಗ್ ಪಟ್ಟಿ ಮತ್ತು ಉಕ್ಕಿನ ಪಟ್ಟಿ ಎರಡನ್ನು ಹಂಗೆ ಸ್ಟಿಚ್ ಮಾಡಬೇಕು ನೋಡಿರಿ. ಈಗ ಹೊಲಿಸ್ಕೊಂಡು ಕರೆಕ್ಟಾಗಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಹಾಕ್ಕೊಂಡು ಆಮೇಲೆ ಪೂರ್ತಿ ನಮ್ಮದೇನು ಎಡ್ಜ್ ಇರುತ್ತಲ್ಲ ಬ್ಲೌಸಿಂದ ಎಡ್ಜ್ ಅಲ್ಲಿವರೆಗೂ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಎಡ್ಜಿಗೆ ಇನ್ನೊಂದು ಸ್ಟಿಚ್ ಹಾಕಿಬಿಟ್ರೆ ಇದು ಉಕ್ಕಿನ ಪಟ್ಟಿ ರೆಡಿ ಆಯ್ತು ರೀ ನೋಡಿರಿ. ಕರೆಕ್ಟಾಗಿ ಉಕ್ಕಿನ ಪಟ್ಟಿ ರೆಡಿ ಆಯ್ತು ರೀ. ಈ ರೀತಿ ರೌಂಡ್ ಶೇಪ್ ಬರ್ತೈತಿ. ಈಗ ಫ್ರಂಟು ಬ್ಯಾಕ್ ಸ್ಲೀವ್ ಎಲ್ಲ ರೆಡಿ ಆದರೆ ಈಗ ಏನು ಮಾಡೋಣ, ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಶೋಲ್ಡ್ರನ್ನ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಲೀವ್ ಜಾಯಿಂಟ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಬ್ಲೌಸ್ ಫಿನಿಶಿಂಗ್ ಮುಗಿದ್ಬಿಡ್ತೈತಿ
ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಡ್ತೀನಿ, ನೋಡ್ತೀರಿ ಕೊನೆವರೆಗೂ ವಿಡಿಯೋ ನೋಡಿಕೊಂಡು ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗಿರಿ. ಬಿಗಿನರ್ಸ್ ಇದ್ದರೆ ಅಂದರೆ ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ ಮುಖಾಂತರ ಕೇಳಿ, ನಾನು ಇನ್ನೊಂದು ವಿಡಿಯೋದೊಳಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಆಗಿ ಯಾವ ಪಾಯಿಂಟ್ ತಿಳಿದಿಲ್ಲ ಅವ್ನು ಹೇಳ್ರಿ, ನಾನು ಹೇಳ್ತೀನಿ ಅಂತ. ನೋಡಿರಿ ಇವಾಗಲೂ ಶೋಲ್ಡ್ರಕ್ಕೆ ಡಬಲ್ ಸ್ಟಿಚ್ಚನ್ನು ಹಾಕೋರಿ, ಡಬಲ್ ಸ್ಟಿಚ್ ಹಾಕ್ಕೊಂಡು ಕೊರಿ. ನೋಡಿರಿ ಈಗ ನೋಡಿರಿ ಕರೆಕ್ಟಾಗಿ ಆರ್ಮೋಲ್ ನಮ್ದು ಯಾವ ರೀತಿ ಬಂದೈತೆ ನೀವು ನೋಡ್ಬೋದು. ಫ್ರಂಟಲ್ಲಿ ಎಷ್ಟು ಅರ್ಧ ಇಂಚ್ ಗ್ಯಾಪ್ ಇಟ್ಟು ಏನು ನಾವು ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ, ಕಟಿಂಗ್ ಮಾಡ್ಕೋದ್ಮೇಲೆ ಅದೇ ರೀತಿನೇ ನಮ್ಗೆ ಕರೆಕ್ಟಾಗಿ ಅರ್ಧ ಇಂಚ್ ಗ್ಯಾಪ್ ಒಳಗೆ ಫ್ರಂಟ್ ಶೇಪು ಬ್ಯಾಕ್ ಶೇಪು ಬಂದೈತಿ. ನೋಡಿರಿ ಅವ್ರದ್ದು ಆರ್ಮೋಲ್ ಕರೆಕ್ಟಾಗಿ ಈ ರೀತಿ ಬ್ಲೌಸ್ ಸೈಡಿನ ಬಟ್ಟೆ ಎಷ್ಟೈತಿ ನಮ್ದು ಎಷ್ಟೈತಿ ಎರಡು ಸೈಜ್ ನೋಡ್ಕೋಬೇಕು. ಎಷ್ಟು ಡಿಫ್ರೆನ್ಸ್ ಇರ್ತೈತಿ ಇಲ್ಲಿ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಬಟ್ಟೆಗಳನ್ನ ಟ್ರಿಮ್ ಮಾಡಬೇಕು. ಇಲ್ಲಿ ಆಲ್ಮೋಸ್ಟ್ ಸೇಮ್ ಬಂದಿತ್ತು, ಏನೂ ಜಾಸ್ತಿ ಹೆಚ್ಚು ಕಮ್ಮಿ ಬಂದಿದ್ದಿಲ್ಲ. ಜಸ್ಟ್ ಒಂದು 1/4 ಇಂಚ್ಗಿಂತ ಕಡಿಮೆ ಬಟ್ಟೆ ಸ್ವಲ್ಪ ಬಂದಿತ್ತು. ನೋಡಿರಿ ಎಷ್ಟು ಕರೆಕ್ಟಾಗಿ ಆರ್ಮೋಲ್ಸ್ ಶೇಪ್ ಬಂದಿದ್ದು ನಮಗೆ. ಈ ರೀತಿ ಬಂತಪ್ಪ ಅಂದರೆ ಬ್ಲೌಸಲ್ಲಿ ಯಾವುದೇ ಫಾಲ್ಟ್ಸ್ ಬರೋಂಗಿಲ್ಲ. ನೋಡಿರಿ ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಲೀವಲ್ಲಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಅಂದರೆ ಶೋಲ್ಡ್ರ್ ಪಾಯಿಂಟ್ ಜಾಯಿಂಟಿಂಗ್ ಪಾಯಿಂಟ್ ಇರ್ತೈತಿಲ್ಲ, ಶೋಲ್ಡ್ರನ್ನೆಲ್ಲಿ ನಾವು ಕೂಡಿಸ್ಕೊಂಡಿರ್ತೀವಲ್ರಿ ಅದಕ್ಕೊಂದು ಸೆಂಟ್ರ್ ಪಾಯಿಂಟ್ ಹಾಕೋಬೇಕು. ಇದು ಫ್ರಂಟ್, ಇದು ಬ್ಯಾಕ್ ಶೇಪು. ನೋಡಿರಿ ನಾನು ಕರೆಕ್ಟಾಗಿ ಸೆಂಟ್ರಲ್ಲಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲೊಂದು ಗುಂಪಿನನ್ನು ಹಾಕ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಈ ರೀತಿ ಕೈಲಿ ಹಿಡಿದು ಕರೆಕ್ಟಾಗಿ ಅಲ್ಲಿಗೆ ಹಿಡಿಬೇಕು, ಕರೆಕ್ಟ್ ಎಡ್ಜಿಗೆ ಬರುತ್ತೆ. ನೋಡಿರಿ ಕರೆಕ್ಟಾಗಿ ಬಟ್ಟೆ ಸಿಕ್ಕೈತೆ ನಮಗೆ. ಬಟ್ಟೆ ಏನು ಕಡಿಮೆ ಬಿದ್ದಿಲ್ಲ, ಸ್ಲೀವಿನ ಬಟ್ಟೆ ಹೆಚ್ಚಾದರೂ ನಡೀತೈತಿ, ಬಟ್ ನಮ್ಮ ಬಾಡಿ ಪಾರ್ಟ್ಸಿದ ಬಟ್ಟೆ ಕಡಿಮೆ ಬೀಳಬಾರ್ದು. ಯಾಕಂದ್ರೆ ಮತ್ತು ನಾವು ಫಿಟ್ಟಿಂಗ್ ಏನು ಮಾರ್ಜಿನ್ ಬಿಟ್ಟಿರ್ತಲ್ಲ ಅದು ಕಡಿಮೆ ಬೀಳ್ತೈತಿ. ಹೀಗಾಗಿ ನಮಗೇನು ಕಡಿಮೆ ಇಲ್ಲ, ಕರೆಕ್ಟಾಗಿ ಬಂದೈತಿ. ಸ್ಲೀವಿನ ಬಟ್ಟೆನೂ ಸ್ವಲ್ಪ ಹೆಚ್ಚಾಗಿ ಬಂದೈತಿ, ನಡೀತೈತ್ರಿ. ಈ ರೀತಿ ಕರೆಕ್ಟಾಗಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ರಂದ್ರೆ ಬಟ್ಟೆ ಕಡಿಮೆ ಬೀಳಂಗಿಲ್ಲ ರೀ. ನಾನು ಹೇಳಿರುವಂಥ ಮೆಥಡ್ ಒಳಗೆ ಮಾಡಿಕೊಂಡು ನೀವು ಬ್ಲೌಸ್ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಸ್ಲೀವ್ ಫಿಟ್ಟಿಂಗ್ ಸಹ ಸರಿಯಾಗಿ ಬರ್ತೈತಿ. ಈ ಒಂದು ಸ್ಲೀವನ್ನು ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ರೀ. ಇನ್ನೊಂದು ಸ್ಲೀವನ್ನು ನೀವು ಅಟ್ಯಾಚ್ ಮಾಡಿಕೊಂಡು ಬರ್ರಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಎರಡೂ ಸ್ಲೀವ್ ನಿಮಗೆಲ್ಲನೂ ಫಿಟ್ಟಿಂಗ್ ಹೇಳಕತ್ತೀನಿ ಅಂದ್ರೆ ನಿಮಗೆ ಲೆಂದಿ ವಿಡಿಯೋ ಆಗ್ತೈತಿ. ನೋಡಿರಿ ಈಗ ನೋಡಿರಿ ಫಿಟ್ಟಿಂಗ್ ಮಾಡೋಣಂತ. ಫಿಟ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಬ್ಲೌಸನ್ನು ಸ್ಟ್ರೇಟಾಗಿಟ್ಟು ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕೋರಿ. ಅಂದರೆ ಬ್ಲೌಸನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಸೀದಾ ಪಾರ್ಟ್ ಇಟ್ಟು ಫ್ರಂಟ್ ಸೈಡ್ ಇಟ್ಟು ಕರೆಕ್ಟ್ ಸೈಡಾಗಿ ಇಟ್ಟು ಒಂದು ಎಡ್ಜಿಗೆ ಸ್ಟಿಚ್ ಹಾಕಿ. ನೋಡಿರಿ ಉಲ್ಟಾ ಇಲ್ಲರಿ, ಇದು ಕರೆಕ್ಟ್ ಪೀಸ ಐತಿ. ನೋಡಿ ಈಗ ಉಲ್ಟಾ ಮಾಡ್ಕೊತೀನಿ. ಈಗ ಒಳಗಡೆ ಬಂತು, ಲೈನಿಂಗ್ ಕಡೆ ಬಂತು. ಈಗ ಏನು ಮಾಡಬೇಕು, ಕರೆಕ್ಟಾಗಿ ಎಡ್ಜಿಗೆ ಮತ್ತೊಂದು ಸ್ಟಿಚ್ಚನ್ನು ಹಾಕೋರಿ. ಈ ರೀತಿ ಆದಮೇಲೆ ನೀವು ಫಿಟ್ಟಿಂಗನ್ನು ಹಾಕಿರಿ, ಕರೆಕ್ಟಾಗಿ ಬರ್ತೈತಿ. ಇಲ್ಲಪ್ಪ ನಮ್ಗೆ ಬಿಗ್ನರ್ಸ್ ಅದೆಲ್ಲ ಕನ್ಫ್ಯೂಸ್ ಆಗ್ತೈತಿ ಅಂದರೆ ಫಸ್ಟ್ ಸ್ಟಿಚ್ ಇದು ಹಾಕೋರಿ, ಫಿಟ್ಟಿಂಗ್ ಲೈನ್ ಹಾಕೋರಿ. ಆಮೇಲೆ ಬೇಕಾದ್ರೆ ಈ ಸ್ಟೆಪ್ಪನ್ನು ಫಾಲೋ ಮಾಡಿರಿ, ನಡೀತೈತ್ರಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ 7.5 ಇಂಚ್ ರೀ ಅವ್ರದ್ದು ವೇಸ್ಟ್ ಎಷ್ಟೈತಿ, 30 ಇಂಚು. ಅದರ 4ನೇ ಒಂದು ಭಾಗ 7.5 ಇಂಚು ಅಲ್ಲಿಗೆ ಹಾಕ್ಕೊಂಡಿನ್ರಿ. ನೆಕ್ಸ್ಟ್ ಅವ್ರದ್ದು ಆರ್ಮೋಲ್ ರೌಂಡ್ 8.5 ಇಂಚು, ಸ್ಲೀವ್ ಅರೌಂಡ್ 5.5 ಇಂಚು. ನೋಡಿ 3 ಪಾಯಿಂಟ್ ಹಾಕ್ಕೊಂಡಿನಿ. 3 ಪಾಯಿಂಟ್ ಇಟ್ಟು ನೀವೇನು ಮಾಡಬೇಕು, ಒಂದು ಸ್ಕೇಲ್ ತೊಗೊಂಡು ಸ್ಟ್ರೇಟ್ ಲೈನ್ ಹಾಕೋರಿ. ಇಲ್ಲಾಂದ್ರೆ ಕೈಲೇ ಆದರೂ ಮಾಡ್ಬೋದು. ನೋಡಿ ಸ್ಕೇಲ್ ಇಟ್ಟು ನಾನು ಏನು ಮಾಡ್ತೀನಿ, ಒಂದು ಸ್ಟ್ರೇಟ್ ಲೈನ್ ಹಾಕೋತಾ ಬರ್ತೀನಿ. ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಜಿನ್ ಕರೆಕ್ಟಾಗಿ ಒಂದು 2 ಇಂಚಿನಷ್ಟು ಕರೆಕ್ಟಾಗಿ ಸಿಕ್ತು. ನೋಡಿರಿ ಸ್ಲೀವಲ್ಲಿ ಈ ರೀತಿ ಒಂದು ಸ್ವಲ್ಪ ಆರ್ಮೋಲ್ ಆದಮೇಲೆ ಸ್ವಲ್ಪ ಒಂದಿಟ್ಟು ರೌಂಡ್ ಶೇಪ್ ಒಳಗೆ ತೊಗೊಂಡ್ರಿ ಅಂದ್ರೆ ನಾನು ಮಾರ್ಕ್ ಹಾಕಿದ್ನಲ್ರಿ, ರೀತಿ ಮಾಡಿ ಸ್ಟಿಚ್ ಹಾಕಿದ್ರಿ ಅಂದರೆ ನಾನು ಮಾರ್ಕ್ ಹಾಕಿ ತೋರಿಸ್ತೀನಲ್ಲ ಅದೇ ರೀತಿ ಸ್ಟಿಚ್ ಹಾಕಿರಿ. ನಿಮ್ಗೆ ಸ್ಲೀವ್ ಫಿಟ್ಟಿಂಗು ಕರೆಕ್ಟಾಗಿ ಕುಂದಿರುತ್ತೆ. ಸ್ಟ್ರೇಟಾಗಿ ಹಾಕ್ಬಾರ್ರಿ ಯಾವಾಗಲೂ ಸಹ. ಸ್ಲೀವಿನ ಸ್ಟಿಚ್ ಸ್ವಲ್ಪ 1/4 ಇಂಚು ಒಳಗಡೆ ಹಾಕಿ ಸ್ಟಿಚ್ ಮಾಡಿರಿ. ಇದೇ ರೀತಿನ ನೀವು 4 ಸ್ಟಿಚ್ಚನ್ನು ಹಾಕಬೇಕು. ಬ್ಲೌಸ್ ಇವಾಗ 4-5 ಸ್ಟಿಚ್ ಹಾಕಿದ್ರು ಅದೇಲ್ಲ ನಡೀತೈತ್ರಿ. ಇದೇ ರೀತಿನ ಇನ್ನೊಂದು ಸೈಡ್ನು ಫಿಟ್ಟಿಂಗ್ ಹಿಡ್ಕೊಂಡು ರೆಡಿ ಮಾಡಿಕೊಂಡು ಬ್ಲೌಸ್ ರೆಡಿ ಮಾಡಿಕೊಡಿ ಫ್ರೆಂಡ್ಸ್. ನಾನು ಆರ್ಮೋಲ್ ಅರೌಂಡದ ಫಿಟ್ಟಿಂಗ್ ಹಾಕಿನ್ರಿ. ನಿಮ್ಗೆ ಚೆಸ್ಟ್ ಅಳತಿದ್ದು ತೋರಿಸ್ತೀನಿ. ಚೆಸ್ಟ್ ಅಳತಿ ಹಾಕಿದ್ರೂ ಕರೆಕ್ಟ್ ಬರಬೇಕು, ಆರ್ಮೋಲ್ ಅರೌಂಡ್ ಸೈಜ್ ಹಾಕಿದ್ರು ನಮಗೆ ಕರೆಕ್ಟಾಗಿ ಬಂದಿರಬೇಕು. ಅಂದರೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತೈತಿ. ಇದೊಂಥರ ನಿಮಗೆ ಕ್ರಾಸ್ ಚೆಕ್ಕಿಂಗ್ ಈ ರೀತಿ ಮಾಡ್ಕೊಂಡ್ರೆ ಅಂದ್ರೆ ಬ್ಲೌಸ್ ಕರೆಕ್ಟ್ ಆಗೈತೆ ಅಂತೇಳಿ ಅನ್ಕೋಬೋದು. ನೋಡಿರಿ ಈ ರೀತಿ ಮಾಡಿ. ನೋಡಿರಿ ಅವರು ಬ್ಲೌಸಿಂದ ನಾನು ಚೆಸ್ಟನ್ನು ಹಿಡಿದು ನೋಡ್ತೀನಿ. ನೋಡಿರಿ ಕರೆಕ್ಟಾಗಿ
ಅದಷ್ಟು ಕರೆಕ್ಟಾಗಿ ಸಿಕ್ಕೈತ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.